ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಸಿಗ್ಬೋದಿತ್ತಲ್ಲ ಈ ಮಧ್ಯಂತರ ಜಾಮೀನು, ಯಾಕೆ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ ಕೂಡ ಕೇಳ್ತಾ ಹೋಗ್ತಾರೆ. ಅಂದರೆ ಈಗ ಅವರು ಕೂಡ ಅಪರಾಧಿ, ಇವರು ಕೂಡ ಅಪರಾಧಿ, ಆದರೆ ಇವ್ರಿಗೆ ಸಿಕ್ಕಿದೆ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನು ದರ್ಶನ್ ಅವರು ಆರೋಪಿ ಅಷ್ಟೇ, ಅಪರಾಧಿ ಆಗಿಲ್ಲ, ಆದರೂ ಅವ್ರಿಗೆ ಯಾಕೆ ನ್ಯಾಯಾಲಯ ಅವರ ಬೇಲನ್ನು ರಿಜೆಕ್ಟ್ ಮಾಡ್ತಿದೆ ಅಂತ ಹೇಳಿ. ನ್ಯಾಯಾಲಯಗಳಲ್ಲಿ ಒಬ್ಬ ಮನುಷ್ಯನಿಗೆ ಶಿಕ್ಷೆ ಆಗಿದೆಯಾ ಇಲ್ವಾ, ಒಬ್ಬ ಮನುಷ್ಯನ ಪ್ರಕರಣ ನಡೀತಾ ಇದೆಯಾ ಇಲ್ವಾ, ಒಬ್ಬ ಮನುಷ್ಯನ ಏನೇನು ಹಂತದಲ್ಲಿದೆ ತನಿಖೆ, ಇದ್ಯಾವುದನ್ನು ನ್ಯಾಯಾಲಯ ಪರಿಗಣಿಸೋದಿಲ್ಲ. ಒಂದು ಕೇಸಿನಲ್ಲಿ ಕೊಟ್ಟರೆ ಇನ್ನೊಂದು ಕೇಸು ಅದೇ ಥರದಲ್ಲಿ ಯಾಕೆ ಕೊಡಬಾರ್ದು ಅಂತ ಕೇಳೋಕ್ಕಾಗಲ್ಲ. ಆ ಒಂದು ಪ್ರತಿ ಕೇಸು ಸಹ ವೈಯಕ್ತಿಕವಾಗಿ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ನ್ಯಾಯಾಲಯ ಪರಿಗಣಿಸುತ್ತೆ. ವಿನಯ್ ಕುಲಕರ್ಣಿಯವರ ಮೇಲಿದ್ದಂಥ ಕೊಲೆ ಆರೋಪ ಬಂದಿತ್ತು. ಯೋಗೀಶ್ ಗೌಡರು ಅನ್ನುವಂಥ ಒಬ್ಬ ವ್ಯಕ್ತಿಯವರ ಕೊಲೆ ಆಗಿರೋ ವಿಚಾರ ಪ್ರಕರಣದಲ್ಲಿ ಇದೆಲ್ಲ ನಡೀತು. ಅದು ಒಂದು ಮರ್ಡರ್ ಪ್ರಕರಣ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಬಂದರೆ ವಿಭಿನ್ನವಾದ ಒಂದು ಪ್ರಕರಣ ಅದು. ಅಲ್ಲಿ ಕೊಲೆ ಇಲ್ಲ, ಯಾವುದೇ ಕೊಲೆ ಒಂದು ಆರೋಪ ಅವ್ರ ಮೇಲಿಲ್ಲ. ಹಾಗಾಗಿ ಅವರಲ್ಲಿ ದೂರುದಾರರ ಸಂಖ್ಯೆ ಜಾಸ್ತಿ ಇದೆ, ಭಿನ್ನವಾದಂಥ ಸಾಕ್ಷಿಗಳಿದೆ, ಭಿನ್ನವಾದಂಥ ರೀತಿ ಸಾಕ್ಷಿಗಳಿದೆ, ವಿಭಿನ್ನವಾದ ವಾತಾವರಣ ಇದೆ, ವಿಭಿನ್ನವಾದ ವಾತಾವರಣದಲ್ಲಿ ತನಿಖೆಯಾಗಿದೆ. ಇದನ್ನೆಲ್ಲ ಗಮನಿಸಿದಾಗ ನ್ಯಾಯಾಲಯದಲ್ಲಿ ಒಮ್ಮೆ ನ್ಯಾಯಾಲಯಕ್ಕೇನಾದರೂ ಈ ಪ್ರಕರಣದಲ್ಲಿ ಜಾಮೀನನ್ನು ಕೊಡುವಂಥ ಅವಶ್ಯಕತೆ ಇಲ್ಲ, ಕೊಡೋದು ಬೇಡ, ಇದನ್ನು ಜಾಮೀನು ಕೊಡೋದರಿಂದ ನ್ಯಾಯಾಲಯಗಳು ಇನ್ನೊಂದು ವಿಚಾರವನ್ನು ಬಹಳ ಮುಖ್ಯವಾಗಿ ಪರಿಗಣಿಸೋದು ಅಂದರೆ, ನಾವು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ನ್ಯಾಯಾಲಯಗಳು ಹೇಳುತ್ತೆ, ನಾವು ಈ ಕೇಸಲ್ಲಿ ಏನಾದರೂ ಒಂದು ಪಕ್ಷ ಜಾಮೀನನ್ನು ನೀಡಿದ್ದೇ ಆದರೆ ಏನು ಸಂದೇಶ ಕೊಡ್ತೀವಿ ಸಮಾಜಕ್ಕೆ? ಏನಪ್ಪ ಇಂತಹ ಪ್ರಕರಣಗಳಲ್ಲೂ ಜಾಮೀನನ್ನು ಕೊಟ್ಬಿಟ್ರಲ್ಲ ಕೋರ್ಟ್ನಲ್ಲಿ ಅಂತ. ಆ ಒಂದು ದೃಷ್ಟಿ ಇದ್ದರೂ ಸಹ ನೋಡಬೇಕಾಗತ್ತೆ.